ಒಳ ಒಪ್ಪಂದದ ರಾಜಕಾರಣ ಇದೆ ಅಂತ ಎರಡು ರಾಷ್ಟ್ರೀಯ ಪಕ್ಷಗಳ ಅಧ್ಯಕ್ಷರ ಮಧ್ಯೆ ಹೊಂದಾಣಿಕೆ ರಾಜಕಾರಣ ಇದೆ ಅಂತ ಆರೋಪ ಮಾಡ್ತಿದ್ದಾರೆ. ನೋಡಿ, ಮೊದಲನೇದಾಗಿ ಯತ್ನಾಳ್ ಅವರು ಮೊದಲಿನಿಂದ ಅವ್ರು ತೆಗೆದು ನೋಡ್ತೀನಿ. ಅವ್ರು ಬಹಳ ಮುತ್ಸದ್ದಿಗಳು, ನಮ್ಮ ಸಮಾಜದ ಬಹಳ ದೊಡ್ಡ ನಾಯಕರು. ಅವ್ರ ಬಗ್ಗೆ ವೈಯಕ್ತಿಕವಾಗಿ ಯತ್ನಾಳ್ ಅವ್ರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಬಹಳ ದೊಡ್ಡ ಅಭಿಮಾನನೂ ಇದೆ, ಗೌರವ ಇದೆ. ಬಟ್ ಅವ್ರ ಪೊಲಿಟಿಕಲ್ ಒಂದು ಸ್ಟೇಟ್ಮೆಂಟ್ ಗಳನ್ನ ನೀವು ನೋಡಿ, ಯಾವಾಗಿದ್ರು ಕೂಡ ಅವ್ರು ಯಾವತ್ತಿದ್ರು ಕೂಡ ಯಡಿಯೂರಪ್ಪಾಜಿ ಅವ್ರ ವಿರುದ್ಧ ಯಾವತ್ತಿದ್ರು ಕೂಡ ಏನಾದ್ರೂ ಒಂದು ಸಿಕ್ಕರು ಕೂಡ ಮಾಡ್ಕೊಂತ ಇಲ್ಲಿವರೆಗೆ ಬಂದಿದ್ದಾರೆ. ಇವತ್ತು ನಿನ್ನೆ ಸ್ಟೇಟ್ಮೆಂಟ್ ನೋಡಿದ್ರೆ ನಂಗೆ ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ. ಯಾಕಂತಂದ್ರೆ ಹಿರಿಯರು ಈ ರೀತಿ ಮಾತನಾಡ್ಬೇಕಾದ್ರೆ ಗಮನ ಇರಬೇಕು. ಯಾರ ಬಗ್ಗೆ ಮಾತನಾಡ್ತಾ ಇದಾರೆ? ಇವ್ರು ತಮ್ಮ ಪಕ್ಷದ ಬಗ್ಗೆ ಮಾತಾಡ್ಲ್ರಿ, ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡ್ತಾರೆ? ಇವ್ರು ತಮ್ಮ ಪಕ್ಷದವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಳ್ರಿ, ಇನ್ನೊಬ್ಬರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಅಂತ ಹೇಳೋದು, ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳು ಯತ್ನಾಳ್ ಅವ್ರಿಗೆ ಶೋಭೆ ತರೋದಿಲ್ಲ. ಒಳ ಒಪ್ಪಂದದ ರಾಜಕಾರಣ ಇದೆ ಅಂತ ಎರಡು ರಾಷ್ಟ್ರೀಯ ಪಕ್ಷಗಳ ಅಧ್ಯಕ್ಷರ ಮಧ್ಯೆ ಹೊಂದಾಣಿಕೆ ರಾಜಕಾರಣ ಇದೆ ಅಂತ ಆರೋಪ ಮಾಡ್ತಿದ್ದಾರೆ. ನೋಡಿ, ಮೊದಲನೇದಾಗಿ ಯತ್ನಾಳ್ ಅವರು ಮೊದಲಿನಿಂದ ಅವ್ರು ತೆಗೆದು ನೋಡ್ತೀನಿ. ಅವ್ರು ಬಹಳ ಮುತ್ಸದ್ದಿಗಳು, ನಮ್ಮ ಸಮಾಜದ ಬಹಳ ದೊಡ್ಡ ನಾಯಕರು. ಅವ್ರ ಬಗ್ಗೆ ವೈಯಕ್ತಿಕವಾಗಿ ಯತ್ನಾಳ್ ಅವ್ರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಬಹಳ ದೊಡ್ಡ ಅಭಿಮಾನನೂ ಇದೆ, ಗೌರವ ಇದೆ. ಬಟ್ ಅವ್ರ ಪೊಲಿಟಿಕಲ್ ಒಂದು ಸ್ಟೇಟ್ಮೆಂಟ್ ಗಳನ್ನ ನೀವು ನೋಡಿ, ಯಾವಾಗಿದ್ರು ಕೂಡ ಅವ್ರು ಯಾವತ್ತಿದ್ರು ಕೂಡ ಯಡಿಯೂರಪ್ಪಾಜಿ ಅವ್ರ ವಿರುದ್ಧ ಯಾವತ್ತಿದ್ರು ಕೂಡ ಏನಾದ್ರೂ ಒಂದು ಸಿಕ್ಕರು ಕೂಡ ಮಾಡ್ಕೊಂತ ಇಲ್ಲಿವರೆಗೆ ಬಂದಿದ್ದಾರೆ. ಇವತ್ತು ನಿನ್ನೆ ಸ್ಟೇಟ್ಮೆಂಟ್ ನೋಡಿದ್ರೆ ನಂಗೆ ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ. ಯಾಕಂತಂದ್ರೆ ಹಿರಿಯರು ಈ ರೀತಿ ಮಾತನಾಡ್ಬೇಕಾದ್ರೆ ಗಮನ ಇರಬೇಕು. ಯಾರ ಬಗ್ಗೆ ಮಾತನಾಡ್ತಾ ಇದಾರೆ? ಇವ್ರು ತಮ್ಮ ಪಕ್ಷದ ಬಗ್ಗೆ ಮಾತಾಡ್ಲ್ರಿ, ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡ್ತಾರೆ? ಇವ್ರು ತಮ್ಮ ಪಕ್ಷದವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಳ್ರಿ, ಇನ್ನೊಬ್ಬರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಅಂತ ಹೇಳೋದು, ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳು ಯತ್ನಾಳ್ ಅವ್ರಿಗೆ ಶೋಭೆ ತರೋದಿಲ್ಲ.